ಇತ್ತೀಚಿನ ದಿನಮಾನಗಳಲ್ಲಿ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಗಾದೆ ಏನಿತ್ತು ಅದನ್ನ ಎಲ್ಲರೂ ರೂಢಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ. ಕಾರಣ ಏನಪ್ಪಾ ಅಂದ್ರೆ ಹಿರಿಕರು ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಆರೋಗ್ಯವೇ ಭಾಗ್ಯ, ಎಲ್ಲ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ನಮ್ ಜನರೇಷನ್ ಅವರು ಜಂಕ್ ಫುಡ್ಗೆ ಅಡಿಕ್ಟ್ ಆಗಿ ಆ ಆರೋಗ್ಯವೇ ಭಾಗ್ಯ ಅನ್ನೋ ಸೆಂಟೆನ್ಸ್ ಆ ಲೈನ್ ಒಂದು ಇತ್ತು ಅನ್ನೋದನ್ನೇ ಮರ್ತು ಬಿಟ್ಟಿದ್ರು. ಆದ್ರೆ ಈಗ ಮತ್ತೆ ಆ ಒಂದು ಹಳೆಯ ಗಾದೆಗೆ ಅನುಗುಣವಾಗಿ ಅವರ ಜೀವನ ಶೈಲಿನ ಬದಲಾಯಿಸ್ಕೊಳ್ತಾ ಇದ್ದಾರೆ. ಹೌದು, ನಾನ್ ಯಾಕೆ ಇವಾಗ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮೆಲ್ಲರಿಗೂ ಜನಪ್ರಿಯ ಆಗಿರುವಂತಹ ಧಾರಾವಾಹಿ ಏನಿದೆ, ಗಟ್ಟಿಮೇಳ ಧಾರಾವಾಹಿಯ ಪಾತ್ರಧಾರಿಯಾಗಿರುವಂತಹ ಅಶ್ವಿನಿ ಅವರು ಅಂದ್ರೆ ಆರ್ತಿ ಪಾತ್ರವನ್ನ ನಿಭಾಯಿಸ್ತಾ ಇದ್ರು. ಅವರು ಇದರ ಬಗ್ಗೆ ಒಂದು ಪೋಸ್ಟ್ ನ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಅಭಿಮಾನಿಯೊಬ್ರು ಕೇಳಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ಹೇಗೆ ಸಣ್ಣ ಆದ್ರಿ, ಅದು ಜಿಮ್ಗೆ ಹೋಗ್ದೇನೆ? ಯಾಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲರೂ ಸಹ ಅಷ್ಟೇ, ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗು, ಸಾಯಂಕಾಲ ಜಿಮ್ಗೆ ಹೋಗು, ವರ್ಕೌಟ್ ಮಾಡು, ದೇಹ ದಂಡ್ಸು, ತೂಕ ಇಳಿಸು ಅನ್ನೋ ತರ ಆಗಿದೆ. ಆದ್ರೆ ಮನೆಯಲ್ಲೇ ಇರೋ ಕೆಲಸಗಳನ್ನ ಸರಿಯಾಗಿ ದೇಹ ದಂಡನೆ ಮಾಡಿ ಕೆಲಸ ಮಾಡಿ ಊಟದ ಆಹಾರ ಪದ್ಧತಿನ ಬದಲಾಯಿಸ್ಕೊಂಡ್ರೆ ವೇಟ್ನು ಲಾಸ್ ಮಾಡ್ಬೋದು, ಜೊತೆಗೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಅಶ್ವಿನಿ ಅವರು ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಆರ್ತಿ ಪಾತ್ರದಲ್ಲಿ ಏನ್ ಆಕ್ಟ್ ಮಾಡಿದ್ರು ಆ ಅಶ್ವಿನಿ ಅವರು. ಸೊ ಅವ್ರಿಗೆ ಅಭಿಮಾನಿ ಕೇಳುವಂತಹ ಪ್ರಶ್ನೆಗೆ ಅವ್ರು ಉತ್ತರಿಸಿದ್ದು, ಹೌದು, ನಾನು ಯಾವುದೇ ರೀತಿಯ ಜಿಮ್ಗೆ ಹೋಗಿಲ್ಲ, ನಾನು ಹೇಗೆ ವೇಟ್ ಲಾಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಅವರು ಆರ್ತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇರ್ಬೇಕಾದ್ರೆ ಅವರು 60 kg ಇದ್ರಂತೆ. ಅಂಡ್ ಅದಲ್ಲದೆ ಅದೇ ಟೈಮಲ್ಲಿ ತೆಲುಗಿನ ನಾಗಿಣಿ ಸೀರಿಯಲ್ಗೆ ಏನು ಹೋದ್ರು, ಆ ಟೈಮಲ್ಲಿ ಅವರು ವೇಟ್ ಲಾಸ್ ಮಾಡ್ಕೊಳ್ಳೇಬೇಕಾದ ಸ್ಥಿತಿ ಬಂದಾಗ ಅವರು ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂತೆ. ಅವ್ರ ದಿನನಿತ್ಯ ಜೀವನದ ದಿನಚರಿ ಏನಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಬೆಳಿಗ್ಗೆ 4 ಗಂಟೆಗೆ ಏಳುವ ಆರ್ತಿಯವರು ಮನೆಯಲ್ಲಿ ವೇಟ್ ಲಾಸ್ಗೆ ಯಾವೆಲ್ಲ ಯೋಗಗಳನ್ನ ಮಾಡಬೇಕು, ಯಾವೆಲ್ಲ ವ್ಯಾಯಾಮಗಳನ್ನ ಮಾಡಬೇಕು, ಆ ರೀತಿಯಾಗಿ ಅವರ ದೇಹದಂಡನೆಯನ್ನು ಮಾಡ್ತಾರಂತೆ. ಅದಾದ ಮೇಲೆ ಅವರು ಫಸ್ಟ್ ಕುಡಿಯೋದೇ ರಾಗಿ ಮಾಲ್ಟ್. ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅವರು ಇತ್ತೀಚೆಗೆ ಮನೇಲಿ ರಾಗಿ ಮಾಲ್ಟ್ನ ಮಾಡಿ ಸಹ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ರಾಗಿ ಮಾಲ್ಟ್ನ ಕುಡಿಯೋದ್ರಿಂದ ಒಂದು ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳೇನಿದೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಸಹ ಸರಿಯಾದ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತೆ. ಕಾರಣ, ಚಿಕ್ಕ ಮಕ್ಕಳಿಗೆ ಸ್ಲರಿ ಅಂತ ತಿನ್ನಿಸ್ತಾ ಇದ್ರು. ಅಂದ್ರೆ ಎಲ್ಲಾ ಕಾಳುಗಳನ್ನ ಹುರಿದು ಪುಡಿ ಮಾಡಿ ಅದನ್ನ ಒಂದು ಗಂಜಿ ರೂಪದಲ್ಲಿ ಮಾಡಿ ಕುಡಿಸ್ತಾ ಇದ್ರು. ಅದರಲ್ಲಿ ಎಷ್ಟು ನಾವು ಕಾಳು ತಿಂತೀವೋ ಅಥವಾ ಪ್ರೋಟೀನ್ಸ್ ಇರುವಂತಹ ಕಾಳುಗಳನ್ನ ತಿಂತೀವೋ ಅಥವಾ ಡ್ರೈ ಫ್ರೂಟ್ಸ್ ಏನು ತಿಂತೀವೋ ಅದನ್ನ ಒಂದು ಮಾಲ್ಟ್ ಮೂಲಕ ಮಾಡಿ ಅದನ್ನ ಗಂಜಿ ತರ ಕುಡಿಯೋದೇನಿರುತ್ತೆ ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಸಿಗಬೇಕಾದಂತಹ ಪೌಷ್ಟಿಕಾಂಶಗಳು ಸರಿಯಾದ ತೂಕದಲ್ಲಿ ಸರಿಯಾದ ಒಂದು ವೇಯಲ್ಲಿ ನಮ್ಮ ದೇಹಕ್ಕೆ ಸಿಗುತ್ತೆ. ಆಗ ಶಕ್ತಿ ಸಹ ಬರುತ್ತೆ. ವ್ಯಾಯಾಮ ಮಾಡೋದ್ರಿಂದ ದೇಹಕ್ಕೂ ಆರೋಗ್ಯವಾಗಿರುತ್ತೆ, ಮನಸ್ಸಿಗೂ ಸಮಾಧಾನ ಇರುತ್ತೆ. ಅಂಡ್ ಅದಲ್ದೇನೆ ವೇಟ್ ಲಾಸ್ ಜರ್ನಿಗೂ ಸಹ ಸಹಾಯ ಮಾಡುತ್ತೆ. ಇನ್ನು ಇದಾದ ಮೇಲೆ 8 ಗಂಟೆ ಒಳಗೆ ಮತ್ತೆ ಹಸುವಾದ್ರೆ ಸೌತೆಕಾಯಿ ಅಥವಾ ವೆಜಿಟೇಬಲ್ ಸಲಾಡ್ ಅಂತ ಏನು ಹೇಳ್ತೀವಿ ಅದನ್ನ ತಿಂತಾರಂತೆ. ಅದಾದ್ಮೇಲೆ ಆ ಸೀಸನಲ್ ಫ್ರೂಟ್ಸ್ ಏನು ಬರುತ್ತೆ, ಯಾವ್ದಾದ್ರು ಇವಾಗ ಫಾರ್ ಎಕ್ಸಾಂಪಲ್ ಆಪಲ್ ಸೀಸನ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಆಪಲ್ಸ್ ಅಥವಾ ಯಾವ್ದಾದ್ರು ಫ್ರೂಟ್ಸ್ನ ಅವರು ತಗೊಳ್ತಾರಂತೆ. ಫಸ್ಟ್ಗೆ ಏನಾದ್ರು ಈ ಒಂದು ಡಯಟ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಕಷ್ಟ ಆಗುತ್ತೆ, ಪದೇ ಪದೇ ಹಶು ಆಗುತ್ತೆ ಅಂದ್ರೆ ಮಧ್ಯದಲ್ಲಿ ಯಾವಾಗಾದ್ರೂ ಎಗ್ ತಿಂತಾರಂತೆ. ಅದಕ್ಕೆ ಉಪ್ಪು, ಖಾರ, ಪೆಪ್ಪರ್ ಇದ್ಯಾವುದನ್ನು ಬಳಸಲ್ವಂತೆ. ನಿಮ್ಗೆ ಏನಾದ್ರು ವೇಟ್ ಲಾಸ್ ಜರ್ನಿ ಮಾಡಬೇಕು ಅಂದ್ರೆ ಜಿಮ್ಗೆ ಹೋಗ್ಬೇಕು ಅಂತಿಲ್ಲ. ಅಶ್ವಿನಿ ಅವರು ಏನೆಲ್ಲ ಫಾಲೋ ಮಾಡ್ತಾರೆ ಅದನ್ನ ಸರಿಯಾದ ವೇಲಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ವೇಟ್ ಲಾಸ್ ಜರ್ನಿಗೂ ಸಹಾಯ ಆಗುತ್ತೆ. ಅವ್ರು 4 ಗಂಟೆಗೆ ಹೇಳೋದೇ ಮುಖ್ಯ ಕಾರಣ. ಆ ದಿನ ಚೆನ್ನಾಗಿರುತ್ತೆ ಅಂಡ್ ಪಾಸಿಟಿವ್ ಆಗಿರುತ್ತೆ, ಜೊತೆಗೆ ಆರೋಗ್ಯವಾಗಿ ಇರ್ತೀನಿ ಅಂತ ಅಷ್ಟು ಬೇಗ ಹೇಳ್ತಾರಂತೆ. ಸೊ ನಾವು ಅಷ್ಟೇ ನಮ್ಮ ದಿನನಿತ್ಯ ಜೀವನವನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಆ ಒಂದು ದಿನ ತುಂಬಾ ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ನಮ್ಮಲ್ಲಿ ನನ್ಗೆ ಹೇಳ್ತಿದ್ ಮಾತೇನಂದ್ರೆ, ಸೂರ್ಯ ಎದ್ದ ಮೇಲೆ ನೀನ್ ಹೇಳಿದಲ್ಲ, ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ನೀನ್ ಎದ್ದೇಳ್ಬೇಕು ಅಂತ. ನೋಡೋಣ, ನಮ್ಮ ದಿನನಿತ್ಯ ಜೀವನದಲ್ಲೂ ಸಹ ಅದೇ ಪಾಸಿಟಿವ್ ವೈಬ್ಸ್ ಬೇಕು ಅಂದ್ರೆ ಇದೇ ರೀತಿಯ ದಿನಚರಿಯನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಆರೋಗ್ಯವೇ ಭಾಗ್ಯ ಅನ್ನೋದನ್ನ ಮರಿಬೇಡಿ. ಅಶ್ವಿನಿ ಅವರ ಜರ್ನಿ ಏನಿದೆ, ವೇಟ್ ಲಾಸ್ ಜರ್ನಿ, ನಿಜಕ್ಕೂ ಅಚ್ಚರಿ ಪಡುವಂಥದ್ದು. ಯಾಕೆಂದ್ರೆ ಜಿಮ್ಗೆ ಹೋಗದೇನೆ ವೇಟ್ ಲಾಸ್ ಮಾಡ್ಕೊಂಡು ಇಷ್ಟು ಹೆಲ್ದಿಯ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾ ಇರುವಂಥದ್ದು. ಸೊ ನೀವು ಅಷ್ಟೇ ಎಲ್ಲರೂ ಲೈಫ್ ಸ್ಟೈಲ್ ತುಂಬಾ ಹೆಲ್ದಿಯಾಗಿರ್ಲಿ ಅಂತ ಆಶಿಸ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಅಂಡ್ ಸ್ಟೇ ಹೆಲ್ದಿ, ಸ್ಟೇ ಸೇಫ್ ಅಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.